ಧನೇಂದ್ರ ಸರ್ಜಿ. ಮಾನ್ಯ ಸಭಾಧ್ಯಕ್ಷರೇ, ಟೋಟಲ್ 48,657 ಶಿಕ್ಷಕರು ಮತ್ತು ಉಪನ್ಯಾಸಕರು ಅತಿಥಿ ಶಿಕ್ಷಕರಿದ್ದಾರೆ. ಅವರು 2 ವರ್ಷ ತಮ್ಮ PUC ಆದಮೇಲೆ ಡಿಗ್ರಿ ಮುಗಿಸಿ ಮತ್ತೆ ಅವರ ಕೋರ್ಸನ್ನ ಮುಗಿಸಿ 10 ವರ್ಷ ಕೆಲಸ ಮಾಡಿದರೆ ಅದ್ರ ಬದಲು 10ನೇ ಕ್ಲಾಸ್ ಓದಿ ಆರಾಮಾಗಿ 2 ವರ್ಷ ಆರಾಮಾಗಿದ್ದು ತಮ್ಮ ಯಾವುದೋ ಗ್ರೂಪ್ ಡಿನೋ ಅಥವಾ ಸೆಕ್ಯೂರಿಟಿ ಜಾಬ್ನೋ ಅಥವಾ ಅಟೆಂಡರ್ ಜಾಬ್ ಮಾಡಿದರೆ 17,500 ರೂಪಾಯಿ ಸಂಬಳ ಬರ್ತದೆ. 10 ವರ್ಷ ಅವರು ಕೆಲಸವನ್ನು ಮಾಡಿದರೆ ಗ್ರೂಪ್ ಡಿ ಆಗಿ ಅಥವಾ ಅಟೆಂಡರ್ ಆಗಿ 10 ವರ್ಷ ಕೆಲಸ ಮಾಡಿದರೆ ಇಬ್ಬರಿಗೂ ಬರುವಂಥ ಉಪನ್ಯಾಸಕರಿಗೆ ಅವ್ರಿಗೆ ಬರುವಂಥ ವ್ಯತ್ಯಾಸ 17.5 ಲಕ್ಷ. ಅಂದರೆ ಮತ್ತೆ 15 ವರ್ಷ ಅವರು ಕೆಲಸ ಮಾಡಬೇಕು. ಒಟ್ಟಿನಲ್ಲಿ ಒಬ್ಬ ಗ್ರೂಪ್ ಡಿ ಅಥವಾ ಸೆಕ್ಯೂರಿಟಿ ಜಾಬನ್ನು ಮಾಡಿ 10 ವರ್ಷದಲ್ಲಿ ದುಡಿಯುವಂಥ ಮೊತ್ತವನ್ನು ಅತಿಥಿ ಉಪನ್ಯಾಸಕರು ದುಡಿಬೇಕು ಅಂದರೆ 25 ವರ್ಷ ಕೆಲಸ ಮಾಡಬೇಕು. ಈಗ ತಾನೇ ನಾವು ಸಂವಿಧಾನವನ್ನು ಪ್ರಸ್ತಾವನೆಯನ್ನು ಮಾಡಿದ್ವಿ, ಸಾಮಾಜಿಕ ನ್ಯಾಯ ಮತ್ತು ಆರ್ಥಿಕ ನ್ಯಾಯ ಅಂತ. ಎಲ್ಲಿದೆ ಸಭಾಧ್ಯಕ್ಷರೇ ಸಾಮಾಜಿಕ ನ್ಯಾಯ ಮತ್ತು ಆರ್ಥಿಕ ನ್ಯಾಯ? ಪ್ರಶ್ನೆ ಕೇಳಿ. ದಯವಿಟ್ಟು ಇದನ್ನ ಏನು ಮಾಸಿಕ ಅವರಿಗೆ ಅತಿಥಿ ಉಪನ್ಯಾಸಕರಿಗೆ ಬರ್ತಾ ಇದೆ ಅದನ್ನ ಜಾಸ್ತಿ ಮಾಡಬೇಕು ಅಂತ ಸಚಿವರು ಉತ್ತರ ಹೇಳ್ತಾರೆ. ಮಾನ್ಯ ಸಭಾಧ್ಯಕ್ಷರೇ, 2022ರಲ್ಲಿ ಇದನ್ನ ಜಾಸ್ತಿ ಮಾಡಿತ್ತು. ಅದಾದ್ಮೇಲೆ ಆರ್ಥಿಕ ಇಲಾಖೆಗೆ ಕಳಿಸಿದೀವಿ ನಾವು, ಮತ್ತೆ ಅವರು ವಾಪಸ್ ಕಳಿಸಿದ್ದಾರೆ. ಮತ್ತೆ ನಾನು ಇದನ್ನ ಜಾಸ್ತಿ ಮಾಡಬೇಕಂತ ಆರ್ಥಿಕ ಇಲಾಖೆಯ ಒಂದು ಸಹಮತ ತಗೊಂಡು ಮುಂದಿನ ದಿನಗಳಲ್ಲಿ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತೀವಿ. ಮಾನ್ಯ ಸಭಾಧ್ಯಕ್ಷರೇ, ಇದಕ್ಕೆ 30 ನಿಮಿಷಗಳ ಕಾಲಾವಕಾಶ ಕೊಡಬೇಕು. ಬಹಳ ಅನ್ಯಾಯ ಆಗ್ತಿದೆ. ಈ ಅತಿಥಿ ಉಪನ್ಯಾಸಕರು ಸುಮಾರು 48,000 ಜನ ಅತಿಥಿ ಉಪನ್ಯಾಸಕರಿದ್ದಾರೆ. ಅವರಿಗೆ ಅಟ್ಲೀಸ್ಟ್ ಮಿನಿಮಮ್ ವೇಜಸ್ ಆ್ಯಕ್ಟ್ ಪ್ರಕಾರನೂ ಒಂದು ಸ್ಯಾಲ್ರಿ ಬರ್ತಾ ಇಲ್ಲ ಅಂತಂದರೆ ಏನು ಮಾಡಬೇಕು? ಅವರು ಯಾವ ರೀತಿ ಮಕ್ಕಳಿಗೆ ಹೋಗಿ ಪಾಠ ಮಾಡಬೇಕು? ಎಷ್ಟು ಮಕ್ಕಳಿಗೆ ತೊಂದರೆ ಆಗ್ತದೆ? ಶಿಕ್ಷಣವನ್ನು ಹೇಗೆ ಕೊಡಲಿಕ್ಕೆ ಸಾಧ್ಯ ಆಗ್ತದೆ? ಆ ನಿಟ್ಟಿನಲ್ಲಿ ದಯವಿಟ್ಟು ತಾವು 30 ನಿಮಿಷಗಳ ಅವಕಾಶವನ್ನು ಕೊಡಬೇಕು ಈ ವಿಷಯದಲ್ಲಿ ಅಂತ ಕೇಳಿ. ಬರೆದು ಕಳಿಸಿ, ಲೆಟರ್ ಕಳಿಸಿ.